ಓಂ ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ಮನೆಯಲ್ಲಿ ಯಾರು ಪ್ರವೇಶಿಸುತ್ತಿದ್ದಾರೆ, ಯಾರ ಸಹವಾಸದಲ್ಲಿ ನೀನಿರುವೆ ಎಂಬುದು ಬಹಳ ಮುಖ್ಯ. ನಿನಗೋಸ್ಕರ ಹಿತವನ್ನು ಬಯಸುವವರ ಸಹವಾಸದಲ್ಲಿರುವ ಸಂಕಲ್ಪವನ್ನು ಮಾಡು. ನಿನಗೆ ಒಳ್ಳೆಯ ಸಲಹೆಗಳನ್ನು ನೀಡುವವರು ನಿಜವಾಗಿಯೂ ಒಳ್ಳೆಯ ಸಲಹೆಗಳನ್ನು ನೀಡುತ್ತಿದ್ದಾರೆಯೇ ಎಂದು ಯೋಚಿಸು. ಎಲ್ಲ ಸಮಯದಲ್ಲೂ ನೀನು ಮಾಡುತ್ತಿರುವುದು ಸರಿ ಎಂದು ಹೇಳುವವರನ್ನು ನೀನು ನಂಬಬೇಕೋ ಇಲ್ಲವೋ ನಿರ್ಧರಿಸು. ತನ್ನೊಳಗಿನ ಧ್ವನಿಗೆ ಗಮನವನ್ನು ನೀಡು. ನಂಬಿಕೆಯಿಂದ ಬೇಡಿದರೆ ನಿನಗೆ ನೀನು ಹುಡುಕುತ್ತಿರುವ ಉತ್ತರ ಖಂಡಿತವಾಗಿಯೂ ಸಿಗುತ್ತದೆ. ನಿನ್ನಲ್ಲಿರುವ ಗುರುವನ್ನು ಆಹ್ವಾನಿಸು. ನಿನಗೆ ಸೇರಬೇಕಾದ ಲಾಭ ಬಂದು ಸೇರುತ್ತದೆ. ನಿನಗೆ ಸಿಗಬೇಕಾದ ಸಮೃದ್ಧಿ ನಿನ್ನದಾಗುತ್ತದೆ. ಸಮೃದ್ಧಿಯನ್ನು ನೀನು ಬೆನ್ನಟ್ಟಬೇಕಾಗಿಲ್ಲ, ತಾನಾಗೇ ಬರುವುದೇ ಶಾಶ್ವತ. ಸಮಯ ನಿನಗೆ ಎಲ್ಲ ನೀಡುತ್ತದೆ. ನಿನ್ನ ಪೂರ್ವಜರು ನಿನಗೆ ತಮ್ಮ ಆಶೀರ್ವಾದವನ್ನು ನೀಡಿದ್ದಾರೆ. ಅವರ ಒಳ್ಳೆಯ ಗುಣಗಳು ನಿನ್ನಲ್ಲಿರುವುದರಿಂದ ಅವರು ಎಂದೂ ನಿನ್ನಿಂದ ದೂರವಲ್ಲ. ನಿನ್ನ ಕಾರ್ಯಗಳಿಂದ ಸಂತೋಷವನ್ನು ಪಡೆದಿರುವ ಅವರು ಸದಾ ನಿನಗೋಸ್ಕರ ತಮ್ಮ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದಾರೆ. ನನ್ನ ಮಗುವೆ, ಈ ಪ್ರಪಂಚಕ್ಕೆ, ಈ ಜೀವನಕ್ಕೆ, ನಿನ್ನ ಸುತ್ತ ಇರುವ ಜನರಿಗೆ ನೀನೇ ಸ್ವತಃ ಒಂದು ವರಪ್ರಸಾದವಾಗಿರುವೆ. ನಂಬಿಕೆಯಿಂದಿರು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.